ನಯನ ಹೋಮಿಗೆ ವೆಲ್ಕಮ್. ಇವತ್ತು ಬ್ರೆಡ್ ಮಸಾಲೆ ಮಾಡುವ ವಿಧಾನ ನೋಡ್ಕೊಳ್ಳುವ. ಅದಕ್ಕೆ ದೊಡ್ಡದು ಕಟ್ ಮಾಡಿ ಹಿಡ್ಕೊಂಡ ಬ್ರೆಡ್, 4 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ, 2 ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಕೊತ್ತಂಬರಿ ಬೀಜ ಪುಡಿ, 1 ಚಮಚದಷ್ಟು ಜೀರಿಗೆ ಪುಡಿ, ಸ್ವಲ್ಪ ಇಂಗು, ಸ್ವಲ್ಪ ಅರಸಿನ, 2 ಚಮಚದಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಲಿಂಬೆ ಹುಳಿ, 4 ಹಸಿಮೆಣಸು ದೊಡ್ಡ ಹೆಚ್ಚಿಟ್ಕೊಂಡಿದ್ದೇನೆ, ಸ್ವಲ್ಪ ಶುಂಠಿ, 2 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ಎಣ್ಣೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಮತ್ತು ಒಣಮೆಣಸು. ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರುವವರೆಗೆ ಹುರಿಬೇಕಿದನ್ನು. ಇದಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕೊಳ್ಳಿ. ಫ್ರೈ ಮಾಡಿಕೊಳ್ಳುವ ಎಲ್ಲವನ್ನು. ಇದಕ್ಕೆ ಈಗ ನೀರುಳ್ಳಿ ಹಾಕ್ಕೊಳ್ಳುವ. ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಫ್ರೈ ಆಗಿದೆ, ಈಗ ಟೊಮೆಟೊ ಹಾಕ್ಕೊಳ್ಳುವ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಬೇಕದು. ಇದಕ್ಕೆ ಆದಷ್ಟು ಸ್ವಲ್ಪ ದಪ್ಪ ಬಾಣಲೆಯನ್ನು ಹಿಡ್ಕೊಳ್ಳಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಷ್ಟರವರೆಗೆ ಫ್ರೈ ಮಾಡಬೇಕು. ಅದನ್ನು ಫ್ರೈ ಆಗಿದೆ. ಇದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕ್ತೇನೆ, ಮತ್ತು ಈ ಪುಡಿಯನ್ನೆಲ್ಲ ಹಾಕ್ಕೊಳ್ತೇನೆ. ಈಗ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೀಗ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತೇನೆ. ಲಿಂಬೆ ರಸ ಹಾಕ್ಕೊಳ್ತೇನೆ. ಈಗ ಕಟ್ ಮಾಡಿಕೊಂಡ ಬ್ರೆಡ್ ಹಾಕ್ಕೊಳ್ಳುವ ಇದಕ್ಕೆ. ಇದೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆಗಳನ್ನೆಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಆಗಿದೆ. ಮಕ್ಕಳಿಗೆ ಇಷ್ಟ ಆಗುವ ರೆಸಿಪಿ ಇದು. ಕಾಫಿ ಜೊತೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.